So here we are, students of Petrosova State Medical University. We are here from a consultancy named Study Medical Course Abroad, handled by Vignesh sir. He is Vignesh sir. So basically ಏನಂದರೆ ಸ್ಟೂಡೆಂಟ್ಸ್ ಆಫ್ಟರ್ ನೀಟ್ ದೇ ಫೀಲ್ ಅಂದರೆ ತುಂಬ ಡೌಟಲ್ಲಿ ಇರ್ತಾರೆ, ಯಾವ ಕನ್ಸಲ್ಟೆನ್ಸಿ ಚೂಸ್ ಮಾಡಬೇಕು. ಒಂದು ಮಾರ್ಕ್ಸ್ ಲೋ ಮೊದಲೇ ಆ ಟ್ರಾಮಾದಲ್ಲಿ ಇರ್ತಾರೆ. ಕನ್ಸಲ್ಟೆನ್ಸಿ ಚೂಸ್ ಮಾಡೋದ್ರಲ್ಲಿ ಒಂಚೂರು ಅದು ಇದು ಯೋಚನೆ ಮಾಡ್ತಾರೆ. ಆ್ಯಂಡ್ ಪೇರೆಂಟ್ಸ್ ಆಲ್ಸೋ ತುಂಬ 2-3 ವಿಚಾರಿಸೋದು ನೋಡ್ತಾರೆ, ಅದೆಲ್ಲ ಮಾಡ್ತಾರೆ. Be careful when you choose your consultancy. ಯಾಕಂದರೆ it's the consultancy which brings you to the other country. ನಾವು ಇಂಡಿಯಾ ಬಿಟ್ಟು, it's not about we are moving to different states in India itself. ಒಂದು ದೇಶ ಬಿಟ್ಟು ದೇಶ ಬರ್ತಿದ್ದೀವಿ ಅಂದರೆ we have to be careful as to whom we choose. ನಮ್ಮ ಕನ್ಸಲ್ಟೆನ್ಸಿ ಬಗ್ಗೆ ಬಂದರೆ we are very lucky. To be very honest, we are very lucky. Be it from the first day, ನಮ್ಮ ಇನ್ವಿಟೇಷನ್ ಲೆಟರ್ ಬರೋದ್ರಿಂದ ಹಿಡಿದು ಇವತ್ತಿನ ತನಕ ಎವ್ರಿಥಿಂಗ್ ಆನ್ ಪಾಯಿಂಟ್. ಈ ಒಂದು ಇನ್ವಿಟೇಷನ್ ಲೆಟರ್ ಕಾಲೇಜಿಂದ ಕಳಿಸ್ಬೇಕಂದ್ರೆ ದೇರ್ ಆರ್ ಅದರ್ ಸ್ಟೂಡೆಂಟ್ಸ್, ನನ್ನ ಓನ್ ಫ್ರೆಂಡ್ಸ್ ಇಲ್ಲಿಗೆ ಬಂದಿರೋರು, ದೇರ್ ಆರ್ ಸ್ಟೂಡೆಂಟ್ಸ್ ಹವ್ ಚಾರ್ಜ್ಡ್ per 1 lakh 1.5 lakh ಚಾರ್ಜ್ ಮಾಡಿದ್ದಾರೆ. ಯಾಕಂದರೆ ಇನ್ವಿಟೇಷನ್ ಲೆಟರ್ ಇಲ್ಲ ಅಂದರೆ ನಿಮಗೆ ವೀಸಾ ಆಗಲ್ಲ ಆ್ಯಂಡ್ ಯು ವಾಂಟ್ ಗೆಟ್ ಫ್ಲೈಟ್ ಟಿಕೆಟ್ಸ್. ಇನ್ವಿಟೇಷನ್ ಲೆಟರ್ನ ಸರ್ ನಮಗೆ ಸುಮ್ಮನೆ ಫಾರ್ವರ್ಡ್ ಮಾಡಿದ್ದಾರೆ ವಾಟ್ಸಪ್ ಮೆಸೇಜಲ್ಲಿ. ಸೊ ದ್ಯಾಟ್ಸ್ ದ ಡಿಫ್ರೆನ್ಸಸ್ ನೋಡ್ಕೊಳ್ಳಿ. ಆ್ಯಂಡ್ ಪ್ಯಾಕಿಂಗಿಂದ ಹಿಡಿದು ಇವತ್ತು ತನಕ ಇಟ್ಸ್ ದ 5th day ಓವರ್ ಹಿಯರ್. ನಾವಿಲ್ಲಿ ಬಂದು 5ನೇ ದಿನ ಆಗಿದೆ. ಸರ್ ಇಸ್ ಸ್ಟಿಲ್ ವಿತ್ ಅಸ್ ಫ್ರಮ್ day 1 till today. ಎವ್ರಿಥಿಂಗ್ ಆನ್ ಪಾಯಿಂಟ್. ಊಟ ತಿಂಡಿಯಿಂದ ಹಿಡಿದು ಎವ್ರಿಥಿಂಗ್ ಇಸ್ ವೆಲ್ ಅರೇಂಜ್ಡ್. ರೂಮ್ಸು ಅಷ್ಟೇ, ನಮ್ಗೆ ಯಾವ ಥರ ಪ್ರಾಮಿಸ್ ಮಾಡಿದ್ರು ಹಿ ಹಸ್ ಡನ್ ಎವ್ರಿಥಿಂಗ್ ಗುಡ್. ಚೂಸ್ ಮಾಡುವಾಗ ಕನ್ಸಲ್ಟೆನ್ಸಿನ ಹುಷಾರಾಗಿ ಚೂಸ್ ಮಾಡಿ. ಆ್ಯಂಡ್ ಕನ್ಸಲ್ಟೆನ್ಸಿ ಫೀಸ್ ವಿ ಗಾಟ್ ಟು ನೋ, ಇಲ್ಲಿನ ಸ್ಟೂಡೆಂಟ್ಸೇ ಬೇರೆಯವರು ದೇ ಪೇಡ್ ಲ್ಯಾಕ್ಸ್ ಟುಗೆದರ್ ಕನ್ಸಲ್ಟೆನ್ಸಿ ಫೀಸ್ ಪೇ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಹಿಡ್ಕೊಂಡು ಯು ಜಸ್ಟ್ ಚೂಸ್. ಆ್ಯಂಡ್ I highly suggest, andre from the bottom of my heart, I thank Vignesh sir and all staffs. I want to take the names, be it Sonia ma'am, Nisha ma'am, Suresh sir and Sandeep sir. Heartful thanks heltidivi from Russia, from all the students over here. So I highly suggest Study Medical Abroad. Ella juniors, you can consult them. Thank you.